ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ SD ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಸಂಗಮೇಶ್ ಬಿರಾದಾರ್. ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೋಮೇಶ್ವರ ಶತಕ ಅನ್ನುವಂಥ ಪದ್ಯಭಾಗವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಕವಿ ಸೋಮೇಶ್ವರರ ಪರಿಚಯವನ್ನು ಕೂಡ ಮಾಡಿಕೊಂಡಿದ್ವಿ. ಅದರ ಜೊತೆಗೆ ಮೊದಲೆರಡು ಪ್ಯಾರಾಗ್ರಾಫ್ಗಳನ್ನು ಅಧ್ಯಯನವನ್ನು ಕೂಡ ಮಾಡಿದ್ವಿ. ಅಲ್ಲಿ ಮೊದಲನೇ ಪ್ಯಾರಾದಲ್ಲಿ ತಂದೆಯ ಜವಾಬ್ದಾರಿ, ಬಂಧು ಬಳಗ, ಅದರ ಜೊತೆಗೆ ಸತಿಯ ಜವಾಬ್ದಾರಿಗಳೇನು, ಮಗನ ಜವಾಬ್ದಾರಿಗಳೇನು ಅನ್ನೋದನ್ನು ನೋಡೋದರ ಜೊತೆಗೆ ಪುಣ್ಯವನ್ನು ಹೇಗೆ ಸಂಪಾದನೆ ಮಾಡಬೇಕು, ಗುರು ಅಂದರೆ ಯಾರು, ಗುರುವಿನ ಸ್ಥಾನಮಾನ ಏನು ಅನ್ನೋದ್ರ ಕುರಿತಾಗಿ ನಾವೆಲ್ಲ ಅಧ್ಯಯನ ಮಾಡ್ಕೊಂಡಿದ್ವಿ. ಅದಾದ ನಂತರ ಒಬ್ಬ ರಾಜ ಹೇಗಿರಬೇಕು, ಪ್ರಜೆ ಹೇಗಿರಬೇಕು, ಧರ್ಮವಂತವನ್ನು ಹೇಗಿರಬೇಕು, ಅದರ ಜೊತೆಗೆ ವಿವಿಧ ರೀತಿಯಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣರ ಆಚಾರ ವಿಚಾರಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತಾಗಿ, ಪೂಜೆ ಯಾವ ರೀತಿ ಇರಬೇಕು, ಭಕ್ತಿ ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತಾಗಿ ಸವಿವರವಾಗಿ ಅಧ್ಯಯನವನ್ನು ಮಾಡಿದ್ವಿ. ಈಗ ಮುಂದುವರೆದು 3ನೇ ಪ್ಯಾರಾದಲ್ಲಿ ಏನು ಹೇಳ್ತಾರಂದ್ರೆ, ಕೇವಲ ಇದು ರಾಜ್ಯದ ಮಂತ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಒಬ್ಬ ಮಂತ್ರಿ ಹೇಗಿರಬೇಕು ಅನ್ನುವಂಥದ್ದು. ಒಬ್ಬ ರಾಜ್ಯದ ಮಂತ್ರಿ ಅಂದ್ರೆ ಆವಾಗಿನ ಕಾಲದೊಳಗೆ ರಾಜ ಇರ್ತಿದ್ದ, ರಾಜನ ಕೈ ಕೆಳಗೆ ಮಂತ್ರಿ ಇರ್ತಿದ್ದ. ಮಂತ್ರಿ ಇಡೀ ಸಾಮ್ರಾಜ್ಯದ ಒಂಥರ ಕಿರೀಟ ಇದ್ದ ಹಾಗೆ, ರಾಜ ಕಿರೀಟ ಅಂತ ಅನ್ಸ್ಕೊಳ್ತಿದ್ದ. ಆದ್ರೆ ಆಡಳಿತ ವ್ಯವಸ್ಥೆ ಇರುವುದೆಲ್ಲ ಮಂತ್ರಿಯ ಕೈ ಕೆಳಗನೆ ಇರ್ತಿತ್ತು, ಅಥವಾ ಮಂತ್ರಿ ಕೈಯಲ್ಲಿನೇ ಇರ್ತಿತ್ತು. ಆ ಕಾರಣಕ್ಕಾಗಿ ರಾಜನಷ್ಟೇ ಪ್ರಮುಖವಾದ ಪಾತ್ರ ಮಂತ್ರಿದು ಕೂಡ ಆಗಿರ್ತಿತ್ತು. ಹಾಗಾದ್ರೆ ಒಬ್ಬ ಮಂತ್ರಿ ಹೇಗಿರಬೇಕು, ಮಂತ್ರಿಯ ಗುಣಗಳು ಹೇಗಿರಬೇಕು, ಮಂತ್ರಿಯ ಲಕ್ಷಣ ಹೇಗಿರಬೇಕು ಅನ್ನುವಂಥದ್ದನ್ನು ಸೋಮೇಶ್ವರರು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಮುಂಚೆ ಅದನ್ನು ಸ್ವಲ್ಪ ಓದಿಬಿಡೋಣಂತ. ಅತಿ ಗಂಭೀರನು, ಉದಾರನು, ಧೀರನು, ಮಹಾಸಂಪನ್ನನು, ಸತ್ಯವಂತನು, ಊರ್ಜಿತ, ನಾನಾ ಭಾಷೆಯೋಳ್ ಪರಿಚಿತಂ, ನಾನಾ ಭಾಷೆಯೋಳ್ ಪರಿಚಿತಂ, ಲಂಚಕ್ಕೆ ಕೈ ನೀಡದಂ, ವ್ರತ ಸದ್ಧರ್ಮ ವಿಚಾರಶಾಲಿ, ಚತುರೋಪಾಯಂಗಳಂ ಬಲ್ಲವಂ, ಪತಿ ಕಾರ್ಯವರ ಮಂತ್ರಿಯೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ. ಹಾಗಾದ್ರೆ ಒಬ್ಬ ಮಂತ್ರಿ ಹೇಗಿರಬೇಕಂದ್ರೆ ಅತಿ ಗಂಭೀರತೆ ಅವನಲ್ಲಿರಬೇಕು, ಅವನಲ್ಲಿ ಗಾಂಭೀರ್ಯವಿರಬೇಕು. ಯಾಕಂದರೆ ಒಂದು ರಾಜ್ಯದ ಸಮಸ್ತ ಆಡಳಿತವನ್ನು ನೋಡಿಕೊಳ್ಳುವವನು ಮಂತ್ರಿಯಾಗಿರೋದ್ರಿಂದ, ಮೇಲ್ವಿಚಾರಕ ಮಂತ್ರಿಯಾಗಿರೋದ್ರಿಂದ ಆ ಎಲ್ಲ ವಿವಿಧ ಇಲಾಖೆಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಮುಖ್ಯಸ್ಥರು ಕೂಡ ಮಂತ್ರಿಯ ಮಾತನ್ನು ಕೇಳಬೇಕಾಗತ್ತೆ, ಮಂತ್ರಿಯವರನ್ನ ನಿಭಾಯಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆವಾಗ ಅವನಿಗೆ ಗಂಭೀರತೆ ಬೇಕೇ ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಬರೀ ಗಂಭೀರನಾಗಿದ್ದರೆ ಸಾಲದು, ಆತ ಉದಾರವಾದಿಯಾಗಿರಬೇಕು, ಉದಾರವಾದಂತಹ ವ್ಯಕ್ತಿತ್ವವನ್ನು ಹೊಂದಿರಬೇಕು, ಉದಾರವಾದಂಥ ಮನಸ್ಸನ್ನು ಉಳ್ಳವನಾಗಿರಬೇಕು, ಸಂಕುಚಿತ ಮನೋಭಾವನೆಯ ವ್ಯಕ್ತಿ ಆಗಿರಬಾರ್ದು. ಹಾಗಿದ್ರೆ ಅದು ನಿಜವಾದ ಮಂತ್ರಿಯ ಲಕ್ಷಣ ಅಲ್ಲ, ರಾಜ್ಯದ ಏಳಿಗೆಗೆ ಅದು ಕೂಡ ಅಡ್ಡ ಆಗುತ್ತೆ ಅನ್ನುವಂಥ ವಿಚಾರವನ್ನು ಸೋಮೇಶ್ವರ ಹೇಳ್ತಾರೆ. ಅದರ ಜೊತೆಗೆ ಗಂಭೀರನು, ಉದಾರನು ಆಗುವುದರ ಜೊತೆಗೆ ಧೀರ ಆಗಿರಬೇಕು. ಯಾಕಂದರೆ ರಾಜ್ಯ ಸಾಮ್ರಾಜ್ಯಗಳ ಮೇಲೆ ಸಾಕಷ್ಟು ತೊಂದರೆಗಳು ಆವಾಗಿಂದ ಅವಾಗ ಆಗ್ತಾನೆ ಇರ್ತವೆ. ಒಂದು ವೇಳೆ ಆ ರೀತಿ ಏನಾದರೂ ತೊಂದರೆಗಳಾದ್ರೆ, ಯುದ್ಧ ಘೋಷಿಸಲ್ಪಟ್ಟ ಸಂದರ್ಭದಲ್ಲಿ ಸ್ವತಃ ಮಂತ್ರಿಯೂ ಹೋಗಿ ಯುದ್ಧವನ್ನು ಮಾಡುವಂತಿರಬೇಕು. ಅಷ್ಟು ಧೀರ ಆಗಿರಬೇಕು, ಸಾಹಸ ಆಗಿರಬೇಕು, ಧೈರ್ಯಶಾಲಿ ಮಂತ್ರಿ ಆಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಸೋಮೇಶ್ವರ ಹೇಳ್ತಾರೆ. ಅದರ ಜೊತೆಗೆ ಮತ್ತೇನು ಹೇಳ್ತಾರೆ ಅಂದ್ರೆ, ಅದು ಸತ್ಯವಂತ ಆಗಿರಬೇಕು. ಸತ್ಯವಂತ ಅಂದ್ರೆ ಮಂತ್ರಿ ಸುಳ್ಳು ಹೇಳುವವನಾಗಿರಬಾರ್ದು, ಸುಳ್ಳಿನ ಅರಿವು ಅವನಿಗೆ ಇರಬಾರ್ದು. ಅವನು ಯಾವಾಗಲೂ ಸತ್ಯವನ್ನೇ ಮಾತನಾಡುವಂಥವನಾಗಿರಬೇಕು. ಏಕೆಂದರೆ ಇಡೀ ರಾಜ್ಯದ ಉಳಿವಿನ ಪ್ರಶ್ನೆ ಇರುವುದು ಅವನ ಮೇಲೇ. ಆ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದ್ರ ಆಧಾರದ ಮೇಲೆ, ಅವ ಹೇಗೆ ನಡ್ಕೊಳ್ತಾನೆ ಅನ್ನೋದ್ರ ಆಧಾರದ ಮೇಲೆ ಇಡೀ ರಾಜ್ಯದ ಒಂದು ಗೆಲುವು ನಿಂತಿರುತ್ತೆ, ಇಡೀ ರಾಜ್ಯದ ಒಂದು ಸುಭಿಕ್ಷತೆ ನಿಂತಿರುತ್ತೆ. ಹಾಗಾಗಿ ಮಂತ್ರಿ ಸತ್ಯವನ್ನೇ ನುಡಿಯುವಂಥವನು ಆಗಿರಬೇಕು. ಅದರ ಜೊತೆಗೆ ಸಂಪನ್ನನಾಗಿರಬೇಕು. ಸಂಪನ್ನ ಅಂದ್ರೆ ಒಳ್ಳೆಯ ವ್ಯಕ್ತಿ ಆಗಿರಬೇಕು, ಕೆಟ್ಟ ಗುಣಗಳನ್ನು ದೂರೀಕರಿಸಿದಂಥ ವ್ಯಕ್ತಿ ಆಗಿರಬೇಕು. ಯಾವುದೇ ಕೆಟ್ಟ ಗುಣಗಳನ್ನು ಮನಸ್ಸಿನಲ್ಲಿ ಕೊಂಡಿರಬಾರ್ದು. ಆತ ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಇಡೀ ರಾಜ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಹೋಗಲಿಕ್ಕೆ ಆತನಿಗೆ ಸಾಧ್ಯ ಅನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಮತ್ತು ಆತ ಯಾವ್ಯಾವ ಪಾಂಡಿತ್ಯವನ್ನು ಪಡೆದುಕೊಂಡಿರಬೇಕು ಅಂತದನ್ನು ಮುಂದೆ ಹೇಳ್ತಾರೆ. ಊರ್ಜಿತ ನಾನಾ ಭಾಷೆ ಲಿಪಿಯೊಳಂದ್ರೆ, ಊರ್ಜಿತ ನಾನಾ ಭಾಷೆಯಲ್ಲಿ ಅಂದ್ರೆ ರೂಢಿಯಲ್ಲಿರುವ, ಊರ್ಜಿತ ಇಟ್ ಮೀನ್ಸ್ ರೂಢಿಯಲ್ಲಿರುವ, ಅಥವಾ ಪ್ರಚಲಿತದಲ್ಲಿರುವ, ಸದ್ಯ
ಪ್ರಚಲಿತದಲ್ಲಿ ಇರ್ತಕ್ಕಂತಹ ಸದ್ಯ ಬಳಕೆಯಲ್ಲಿರ್ತಕ್ಕಂತಹ ಭಾಷೆಗಳಲ್ಲಿ ಆತ ಪಾಂಡಿತ್ಯವನ್ನು ಪಡೆದಿರಬೇಕು. ಯಾಕೆ ಇದು ಮಂತ್ರಿಗಳಿಗೆ ಬೇಕೇ ಬೇಕು ಅಂತ ಕೇಳಿದ್ರೆ, ಈಗ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯಕ್ಕೆ ಭಾಷೆಗಳು ಬೇರೆ ಬೇರೆ ಇರ್ತವೆ. ಈಗ ನಾವು ಸಾಕಷ್ಟು ನಮ್ಮ ರಾಜ್ಯ ಭಾಷೆ ಕನ್ನಡ ಆಗಿದೆ, ಇನ್ನು ನೆರೆಯ ರಾಜ್ಯದ ಭಾಷೆಗಳು ಬೇರೆ ಬೇರೆ ಇದಾವೆ. ಹಾಗೆ ನೆರೆಯ ಭಾಷೆಯ ರಾಜರುಗಳ ಜೊತೆ, ನೆರೆಯ ರಾಜ್ಯದ ರಾಜರುಗಳ ಜೊತೆ ಮಾತನಾಡಬೇಕಾದ್ರೆ, ಯಾವುದಾದ್ರೂ ಒಪ್ಪಂದವನ್ನು ಮಾಡಿಕೊಳ್ಬೇಕಾದ್ರೆ ನಾವು ಅವರ ಭಾಷೆಯನ್ನು ಮಾತನಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಂತ್ರಿಗಳೇ ಅವುಗಳನ್ನು ಮಾಡಬೇಕಾಗಿರೋದ್ರಿಂದ ಪ್ರಚಲಿತದಲ್ಲಿರುವಂತಹ ರೂಢಿಯಲ್ಲಿರುವಂತಹ ಅನೇಕ ಭಾಷೆಗಳ ಪಾಂಡಿತ್ಯವನ್ನು ಆತ ಪಡ್ಕೊಂಡಿರಬೇಕು. ಭಾಷೆಯನ್ನು ಮಾತನಾಡೋಕ್ಕೂ ಬರ್ತಿರ್ಬೇಕು, ಅಥವಾ ಅವರು ಹೇಳಿದ್ದು ಭಾಷೆ ಏನಾದರೂ ಇದ್ರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರಬೇಕು. ಹಾಗಾಗಿ ವಿವಿಧ ಭಾಷೆಗಳನ್ನು ಬಲ್ಲವಂಥವನು ಮಂತ್ರಿ ಆಗಿರಬೇಕು ಅನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಆತ ಲಂಚಕ್ಕೆ ಕೈ ನೀಡದಂ ಅಂದರೆ ಲಂಚಕ್ಕೆ ಕೈಯನ್ನು ಚಾಚದೇ ಇರುವಂತಾಗಿರಬೇಕು. ಈಗ ಒಂದು ವೇಳೆ ಅಂಥ ಒಬ್ಬ ಆಶೆ ಬುರುಕ ಮಂತ್ರಿ ಏನಾದರೂ ಇದ್ದ ಅಂತ ಕೇಳಿದರೆ, ನಮ್ಮ ಅಪೋಸಿಟ್ ರಾಜ್ಯದವರು, ನಮ್ಮ ವೈರಿ ರಾಜ್ಯದವರು, ನಮ್ಮ ಶತ್ರು ರಾಜ್ಯದವರು ಏನಾದರೂ ಈ ಮಂತ್ರಿಯೊಂದಿಗೆ ಡೀಲ್ ಮಾಡಿಬಿಟ್ರೆ, ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ರೆ, ಅವರ ಜೊತೆಗೆ ಈ ಮಂತ್ರಿ ಶಾಮೀಲಾಗಿಬಿಟ್ನಂದ್ರೆ ಇಡೀ ರಾಜ್ಯವೇ ಸೋತು ಸುಣ್ಣ ಆಗಿ ಹೋಗಿಬಿಡ್ತದೆ. ಇಂಥ ಅನೇಕ ಘಟನೆಗಳನ್ನು ನಾವು ಭಾರತ ಇತಿಹಾಸದಲ್ಲಿ ನೋಡ್ತೀವಿ. ಎಷ್ಟೋ ಜನ ಮಂತ್ರಿಗಳು ಶತ್ರು ರಾಜ್ಯಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ರಾಜನಾಗುವ ಆಶೆಯಿಂದ ಅಥವಾ ಹಣದ ಆಶೆಗೆ, ಇನ್ಯಾವುದೋ ಆಶೆಗೆ ನೆರೆಯ ಅಥವಾ ಶತ್ರು ರಾಜ್ಯದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ತಮ್ಮ ರಾಜ್ಯವನ್ನು ಸೋಲಿಸಿದಂಥ ಅನೇಕ ಜನ ಮಂತ್ರಿಗಳನ್ನು, ಅನೇಕ ಜನ ಸೇನಾ ಮುಖ್ಯಸ್ಥರುಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಲಂಚಕ್ಕೆ ಕೈ ನೀಡದಂತಹ ಒಬ್ಬ ಪ್ರಾಮಾಣಿಕ ಮಂತ್ರಿ ಇರಬೇಕು ಅನ್ನುವಂಥದ್ದನ್ನು, ಪ್ರಾಮಾಣಿಕತೆ ಮಂತ್ರಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಒಬ್ಬ ಒಳ್ಳೆಯ ವ್ರತಗಳನ್ನು ಮಾಡ್ತಕ್ಕಂಥ, ನಿಯಮಗಳನ್ನು ಪಾಲಿಸ್ತಕ್ಕಂಥವನು ಇರಬೇಕು. ಅದರ ಜೊತೆಗೆ ಅವನ ವಿಚಾರಗಳು ಒಳ್ಳೆಯವಾಗಿರಬೇಕು. ಒಬ್ಬ ಧರ್ಮವಂತ ವ್ಯಕ್ತಿ ಆಗಿರಬೇಕು. ಧರ್ಮಕ್ಕಾಗಿ ಆತ ನಡೆದುಕೊಳ್ಳುವಂತಹ ವ್ಯಕ್ತಿ ಇರಬೇಕು. ವಿಚಾರದಲ್ಲಿ ಬಹಳ ಉತ್ತಮ ವಿಚಾರಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆತನಾಗಿರಬೇಕು. ಅದರ ಜೊತೆಗೆ ಚತುರ ಉಪಾಯಗಳನ್ನು ಹೊಂದಿರಬೇಕು. 4 ಉಪಾಯಗಳನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸಾಮಧಾನ, ಭೇದ, ದಂಡ ಅನ್ನುವಂಥ 4 ಚತುರ ಉಪಾಯಗಳು, ಅಂದರೆ 4 ಉಪಾಯಗಳಂತ ಬರ್ತಾವೆ. ಸಾಮಧಾನ, ಭೇದ, ದಂಡ ಅನ್ನುವಂಥ ಅಂದ್ರೆ ಇಲ್ಲಿ ಸಾವಧಾನವಾಗಿ ಹೇಳುವುದಾಗಿರ್ಬೋದು, ಆಮೇಲೆ ಇನ್ನೊಂದು ಸ್ವಲ್ಪ ಝಂಕಿಸಿ ಹೇಳೋದಾಗಿರ್ಬೋದು, ಅದರ ಜೊತೆಗೆ ಬಡಿದು ಶಿಕ್ಷಿಸಿ ಹೇಳುವಂಥದ್ದಾಗಿರ್ಬೋದು. ಅಂದರೆ ಎಲ್ಲ ರೀತಿಯಾಗಿ ಬೇರೆಯವರಿಗೆ ಏನಾದರೂ ಮನನ ಮಾಡಿಸುವಂತಹ ಶಕ್ತಿ ಆತನಲ್ಲಿ ಇರಬೇಕು. ಅದು ಒಡೆದೋ, ಬೈದೋ, ತಿಳಿಸಿ ಹೇಳೋ, ಇನ್ಯಾವುದೋ ಆಗಿರಲಿ, ಇನ್ನೊಬ್ಬರನ್ನು ಕನ್ವಿನ್ಸ್ ಮಾಡುವಂತಹ ಯೋಜನೆಗಳು ಅಥವಾ ವಿಚಾರಗಳು ಅವನಲ್ಲಿ ಇರಬೇಕು. ಆತ ಉಪಾಯಕಾರನಾಗಿರಬೇಕು. ಈ 4 ಚತುರ ಉಪಾಯಗಳನ್ನು ಆತ ಹೊಂದಿರಬೇಕು ಅನ್ನೋಂತನ್ನು ಹೇಳೋದರ ಜೊತೆಗೆ ಪತಿ ಕಾರ್ಯ ಮಾಡುವವ ಅಂದ್ರೆ ಪತಿ ಇಟ್ ಮೀನ್ಸ್ ರಾಜ. ಈ ರಾಜ ಏನಾದರೂ ಹೇಳಿದ್ರೆ ರಾಜನ ಮಾತನ್ನು ಚಾಚು ತಪ್ಪದೇ ಪಾಲಿಸುವಂತಹ ಗುಣ ಮಂತ್ರಿಯಲ್ಲಿರಬೇಕು. ಇವನಿಗೆ ನಿಜವಾದ ಮಂತ್ರಿ ಅನ್ನಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಸೋಮೇಶ್ವರ್ ಹೇಳ್ತಾರೆ. ಮಂತ್ರಿಯಲ್ಲಿ ಇರಬೇಕಾದ ಗುಣಗಳು ಯಾವ ಅಂತ ಕೇಳಿದ್ರೆ, ಅವ ಗಂಭೀರನೂ ಆಗಿರಬೇಕು, ಉದಾರವಾದಂಥ ವ್ಯಕ್ತಿ ಆಗಿರಬೇಕು, ಧೀರನಾಗಿರಬೇಕು, ಸಂಪನ್ನನಾಗಿರಬೇಕು, ಸತ್ಯವಂತನಾಗಿರಬೇಕು, ಪ್ರಚಲಿತದಲ್ಲಿರುವ ನಾನಾ ಭಾಷೆ ಲಿಪಿಗಳನ್ನು ಅರಿತುಕೊಂಡಿರುವಂಥವನಾಗಿರಬೇಕು, ಒಳ್ಳೆಯ ವಿಚಾರಗಳನ್ನು ಹೊಂದಿರುವಂಥವನಾಗಬೇಕು. ಅದರ ಜೊತೆಗೆ ಲಂಚಕ್ಕೆ ಕೈ ಚಾಚದವನಂತೆ ಇರಬೇಕು, ವ್ರತಗಳನ್ನು ಪಾಲಿಸುವವನಾಗಿರಬೇಕು, ವಿಚಾರವುಳ್ಳವನಾಗಿರಬೇಕು. ಅದರ ಜೊತೆಗೆ ಚತುರ ಉಪಾಯಗಳನ್ನು ಹೊಂದಿರತಕ್ಕಂಥವನಾಗಿರಬೇಕು. ಕೊನೆಗೆ ರಾಜ ಹೇಳುವ ಎಲ್ಲ ಮಾತುಗಳನ್ನು ಚಾಚು ತಪ್ಪದೇ ಪಾಲಿಸುವಂತಹ ಒಬ್ಬ ಮಂತ್ರಿ ಇರಬೇಕು. ಇವು ಮಂತ್ರಿಗೆ ಇರಬೇಕಾದ ಲಕ್ಷಣಗಳು ಅನ್ನುವಂಥದ್ದನ್ನು ಸೋಮೇಶ್ವರ್ ಹೇಳ್ತಾರೆ. ಇಂಥ ಒಬ್ಬ ಮಂತ್ರಿ ಇದ್ರೆ ಆ ರಾಜ್ಯದ ಯಶಸ್ಸು ಖಂಡಿತವಾಗಿ ಆಗುತ್ತೆ, ರಾಜ್ಯಕ್ಕೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳಲಾಗುತ್ತೆ. ಇಂಥ ಅನೇಕ ಜನ ಮಂತ್ರಿಗಳನ್ನು ಭಾರತದ ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು ಕಂಡಿದ್ದಾವೆ. ಅನೇಕ ಸಾಮ್ರಾಜ್ಯಗಳು ಮಂತ್ರಿಯಿಂದಲೇ ಉದ್ಧಾರ ಆದಂಥ ಸಾಮ್ರಾಜ್ಯಗಳನ್ನು ನಾವು ಕೂಡ ನೋಡ್ತೀವಿ. ನಂತರ ಇನ್ನೊಂದು ಪ್ಯಾರ ಯಾವುದಂತ ಕೇಳಿದ್ರೆ, ಅಂದರೆ ಸಮಾಜದಲ್ಲಿ ನಾವು ಯಾವಾಗಲೂ ಬದಲಾವಣೆಯನ್ನು ಕಾಣ್ತಿರ್ತೀವಿ. ಅದಕ್ಕೆ ಬದಲಾವಣೆ ಜಗದ ನಿಯಮ ಅನ್ನುವಂಥ ಒಂದು ಮಾತದು. ಈಗಿದ್ದು ಇನ್ನೊಂದು ತಾಸಿಗಿರಲ್ಲ, ಇನ್ನೊಂದು ತಾಸಿಗಿದ್ದು ಇನ್ನೊಂದು ದಿನಕ್ಕಿರಲ್ಲ, ಇನ್ನೊಂದು ದಿನಕ್ಕಿದ್ದು ಇನ್ನೊಂದು ತಿಂಗಳಿಗಿರಲ್ಲ, ಇನ್ನೊಂದು ತಿಂಗಳಿಗಿದ್ದು ಇನ್ನೊಂದು ವರ್ಷಕ್ಕಿರಲ್ಲ, ಒಂದು ವರ್ಷಕ್ಕಿದ್ದು ಇನ್ನೊಂದು ವರ್ಷಕ್ಕಿರಲ್ಲ. ಈ ರೀತಿಯಾಗಿ ಬದಲಾವಣೆ ಸಹಜ ಪ್ರಕ್ರಿಯೆ. ಇದು ಬದಲಾವಣೆ ಎಂಬುದು ಒಂದು ಜಗದ ನಿಯಮನೇ ಆಗಿರ್ತದೆ ಇದು. ಹಾಗಾಗಿ ಬದಲಾವಣೆ ಸಹಜ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಆಶಾವಾದಿಗಳಾಗಬೇಕು, ನಿರಾಶಾವಾದಿಗಳಾಗಬಾರ್ದು.
ನಾವು ಏನಾದರೂ ಆಶಯಗಳನ್ನು ಇಟ್ಕೊಳ್ಬೇಕು. ಇವತ್ತಾಗಿಲ್ಲ ಅಂದರೆ ನಾಳೆ ಆಗ್ತದೆ, ನಾಳೆ ಆಗಿಲ್ಲ ಅಂದರೆ ನಾಡದ್ದಾಗ್ತದೆ ಅನ್ನುವಂಥದ್ದನ್ನು ನಾವು ನಂಬುವಂಥವ್ರಾಗಬೇಕು. ಆಶೆಯನ್ನು ಇಟ್ಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಅದು ಪರಿಶ್ರಮದ ಜೊತೆಗೆ ನಾವು ಮುಂದೆ ಸಾಗಬೇಕು ಅನ್ನುವಂಥದ್ದನ್ನು ಸೋಮೇಶ್ವರ ಹೇಳ್ತಾರೆ. ಅದಕ್ಕೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಅವರು. ಏನು ಉದಾಹರಣೆಗಳನ್ನು ಕೊಡ್ತಾರೆ ನೋಡ್ರಿ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ ಅವರು, ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ಋಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೋಳ್ ಮಿಡಿ ಪನ್ನಾಗದೆ ಎಳೆಗರುಂ ಎತ್ತಾಗದೆ ಮಿಡಿ ಪನ್ನಾಗದೆ ದೈವನೊಲ್ಮೆ ಇರಲ್ ಆ ಕಾಲಾನುಕಾಲಕ್ಕೆ ಬಡವ ತಾಂ ಬಲ್ಲಿದನಾಗನೆ ಹರಹರ ಶ್ರೀಚನ್ನ ಸೋಮೇಶ್ವರ. ಉಡುರಾಜ, ಉಡು ಇಟ್ ಮೀನ್ಸ್ ನಕ್ಷತ್ರಗಳು. ಉಡುರಾಜ ಅಂದ್ರೆ ನಕ್ಷತ್ರಗಳ ರಾಜ. ನಕ್ಷತ್ರಗಳ ರಾಜ ಅಂದ್ರೆ ಇಲ್ಲಿ ಚಂದ್ರ. ಉಡುರಾಜ ಕಳೆಗುಂದಿ ಪೆರ್ಚದಿಹನೆ, ಕಳೆಯನ್ನು ಕಳ್ಕೊಂಡು ಬಿಡ್ತಾನ. ಚಂದ್ರ ಯಾವಾಗ ಸೂರ್ಯ ಬರ್ತಾನ ಆವಾಗ ಚಂದ್ರ ತನ್ನ ಕಳೆಯನ್ನು ಕಳ್ಕೊಂಡು ಬಿಡ್ತಾನ. ಪೆರ್ಚದಿಹನೆ, ಮತ್ತೆ ಅವನ ಒಂದು ಪ್ರಖರತೆ ಮತ್ತೆ ಹೆಚ್ಚಾಗುವುದಿಲ್ವೇ? ಹೆಚ್ಚಾಗುತ್ತ. ಯಾಕಂತ ಕೇಳಿದ್ರೆ ಸೂರ್ಯ ಬಂದ ತಕ್ಷಣ ಆತ ತನ್ನ ಕಳೆಯನ್ನು ಕಳ್ಕೊಂಡ್ರು ಕೂಡ ಮತ್ತೆ ಸೂರ್ಯ ಮುಳುಗಿದ ತಕ್ಷಣ ಮತ್ತೆ ಚಂದ್ರ ತನ್ನ ಕಳೆಯನ್ನು ವಾಪಸ್ ಪಡ್ಕೋತಾನ. ಅಂದ್ರೆ ಇವತ್ತು ಕತ್ತಲಿದ್ದು ನಾಳೆ ಬೆಳಕಾಗತ್ತ, ಇವತ್ತ ಹೀಗಿದ್ದು ನಾಳೆ ಹಾಗಾಗುತ್ತೆ, ಬದಲಾವಣೆ ಆಗೇ ಆಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾನ. ಉಡುರಾಜ ಕಳೆಗುಂದಿ ಪೆರ್ಚದೇನೆ, ಚಂದ್ರನು ಕಳೆ ಕಳೆದುಕೊಂಡು ಮತ್ತೆ ತನ್ನ ಕಳೆಯನ್ನು ಹೆಚ್ಚಿಸದೇ ಇರುವನೇ. ಅದರ ಜೊತೆಗೆ ಉಳುರಾಜ ಕಳೆಗುಂದಿ ಪೆರ್ಚದಿಹನೆ, ಅದರ ಜೊತೆಗೆ ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ. ನೃಗ್ರೋಧ ಅಂದ್ರೆ ಆಲದ ಮರ. ಈ ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಅಂದ್ರೆ ಕೆಲವೊಂದಿಷ್ಟು ನೃಗ್ರೋಧ ಅಂದ್ರೆ ಆಲದ ಮರದ ಬೀಜಗಳು ಸಿಡಿದು ಕೆಳಗೆ ಬೀಳ್ತಾವ. ಬಿದ್ದು ಅವೇನಾಗ್ತಾವ, ನಾಳೆ ಹೆಮ್ಮರವಾಗಿ ಬೆಳೆದು ನಿಲ್ತಾವ. ನೋಡ್ರಿ, ಇರೋದಿಷ್ಟು ಬೀಜ, ಆ ಬೀಜ ಭೂಮಿಗೆ ಬಿದ್ದ ತಕ್ಷಣ ಅದು ಬೆಳೆದು ಎಂತಹ ದೊಡ್ಡ ಮರ ಆಗುತ್ತಂದ್ರೆ ಅದು 10 ಜನರಿಗೆ ನೆರಳು ಕೊಡುವಂಥ ದೊಡ್ಡ ಮರ ಆಗುತ್ತಾ. ನೋಡ್ರಿ, ಈಟ್ ಬೀಜ ಒಂದಿನಕ್ಕೆ ಮುಂದೆ ದೊಡ್ಡದಾಗೆ ಆಗುತ್ತಾ, ಇನ್ನೊಬ್ಬರಿಗೆ ಆಶ್ರಯ ಆಗೇ ಆಗುತ್ತೆ. ಹಾಗಾದ್ರೆ ನಾವು ಈಗ ಹೀಗಿರ್ಬೋದು, ಮುಂದೊಂದು ದಿನ ನಾವು ಬದಲಾಗೇ ಆಗ್ಬೋದು. ಅದ್ರ ಜೊತೆಗೆ ಹೇಳ್ತಾರೆ ಅವರು, ಲೋಕದೊಳಗ ಎಳೆಗರುಂ ಎತ್ತಾಗದೆ ಅಂದ್ರೆ ನಾವು ಸಣ್ಣದಿದ್ದಾಗ ನಾವು ಗೋವಿನ ಕರವನ್ನು ನೋಡ್ತೀವಿ, ಅದು ಇಷ್ಟಿರ್ತದೆ ಹುಟ್ಟಿದಾಗ. ಅದೇ ಮುಂದೆ ಬೆಳೆದು ಏನಾಗುತ್ತಾ, ರೈತನಿಗೆ ಆಶ್ರಯವಾಗ್ತಕ್ಕಂಥ ಎತ್ತಾಗಿ ನಿಲ್ಲುತ್ತ. ಹಾಗೆ ಎಳೆಗರುಂ ಎತ್ತಾಗೇ ಆಗುತ್ತೆ, ಕಾಲ ಬದಲಾಗೇ ಆಗುತ್ತೆ. ಇಂದ ಸಣ್ಣ ಕರ ಇದ್ದಿದ್ದು ನಾಳೆ ದೊಡ್ಡ ಎತ್ತಾಗುತ್ತೆ. ಲೋಕದೋಳ್ ಮಿಡಿಪಣ್ಣಾಗದೆ, ಈ ಲೋಕದಲ್ಲಿ ಈ ಸಣ್ಣ ಮಿಡಿಗಾಯಿಗಳಂತ ಏನು ಕರಿತೀವಿ, ಇವು ನಾಳೆ ಹಣ್ಣು ಆಗೇ ಆಗ್ತಾವಲ್ಲ. ಮಿಡಿಯಾಗಿಂದ ಹಣ್ಣು ಆಗಲೇಬೇಕಲ್ಲ. ಕಾಲ ಬದಲಾದಂಗೆ ಮಿಡಿ ಹೋಗಿ ಹಣ್ಣಾಗತ್ತೆ, ಕರು ಹೋಗಿ ಎತ್ತಾಗುತ್ತೆ, ಬೀಜ ಹೋಗಿ ದೊಡ್ಡ ಆಲದ ಮರವಾಗಿ ಬೆಳೆಯುತ್ತೆ. ಹಾಗೆಯೇ ಆ ದೇವರ ಕೃಪೆ ಇದ್ರ, ಆ ದೇವರ ಒಲುಮೆ ಇದ್ರ ಇಂದಲ್ಲ ನಾಳೆ ಬಡವ ಶ್ರೀಮಂತ ಆಗೇ ಆಗ್ತಾನೆ. ಆದ್ರೆ ನಾವು ಆಶಾವಾದಿಗಳಾಗಿರಬೇಕು, ಪರಿಶ್ರಮ ಪಡ್ತಾ ಇರಬೇಕು. ನಾವು ಯಾವುದೇ ಫಲವನ್ನು ಬಯಸದೆ ಪರಿಶ್ರಮವನ್ನು ಪಡುವಂಥವರಾಗಿರಬೇಕು. ಹಾಗಿದ್ರೆ ಮಾತ್ರ ನಾವು ಒಂದಿನ ನಮಗೂ ಒಳ್ಳೆಯ ದಿನ ಬಂದೇ ಬರ್ತವೆ. ಕಾಲ ಯಾವಾಗಲೂ ಹೀಗೆ ಇರುವುದಿಲ್ಲ. ಇವತ್ತು ಏನಿರ್ತದ ಇದೇ ಸಿಚುವೇಶನ್ ಇನ್ನೊಂದು ಸಂದರ್ಭದಲ್ಲಿ ಇರಲ್ಲ, ನಾಳೆ ಇರಲ್ಲ, ನಾಡದಿರಲ್ಲ. ಹೀಗೆ ಕಾಲ ಬದಲಾಗ್ತಾ ಹೋದಂಗೆ ಸಿಚುವೇಶನ್ಸ್ಗಳು ಬದಲಾಗ್ತಾ ಇರ್ತವೆ. ಬದಲಾವಣೆ ಜಗದ ನಿಯಮ ಅನ್ನುವಂಥ ಹೇಳಿಕೆ ಏನದಲ್ಲ, ಅದಕ್ಕೆ ಪೂರಕವಾಗಿರುವಂತಹ ಪದ್ಯವೇ ಇದು ಆಗಿರುತ್ತೆ. ಉಡುರಾಜಂ ಕಳೆಗುಂದಿ ಪೆರ್ಚದೇಹನೆ ರುಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೋಳ್ ಮಿಡಿಪನ್ನಾಗುದೆ ಆ ದೈವನೊಲ್ಮೆ ಇರಲ್ ಕಾಲಾನುಕಾಲಕ್ಕೆ ಬಡವ ತಾಂ ಬಲ್ಲಿದನಾಗನೆ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಒಂದು ಸಣ್ಣ ಆಶಾವಾದವನ್ನು ಇಟ್ಕೊಂಡಿರಬೇಕು. ಮುಂದೆ ಕಾಲ ಬದಲಾಗೇ ಆಗುತ್ತೆ, ನಾವು ಏನಾದರೂ ಆಗೇ ಆಗ್ತೀವಿ, ನಾವೇನಾದರೂ ಮಾಡೇ ಮಾಡ್ತೀವಿ ಎನ್ನುವಂಥದ್ದನ್ನು ನಾವು ಕೂಡ ಆಶೆಯನ್ನು ಇಟ್ಕೊಂಡಿರಬೇಕು. ನಿರಾಶಾವಾದಿಗಳಾಗಿ ನಾವು ಜೀವನವನ್ನು ಕಳಿಬಾರ್ದು. ನಮಗೂ ಒಂದು ಸಮಯ ಬಂದೇ ಬರುತ್ತೆ ಅನ್ನುವಂಥದ್ದನ್ನು ನಾವು ಮನಸ್ಸಿನೊಳಗೆ ಇಟ್ಕೊಂಡು ನಮ್ಮ ಕೆಲಸವನ್ನು ನಾವು ಸಹಜವಾಗಿ ಮಾಡ್ತಾ ಹೋಗಬೇಕು ಅನ್ನುವಂಥದ್ದೇ ಈ ಒಂದು ಪ್ಯಾರಾಗ್ರಾಫ್ನ ಸಾರಾಂಶ ಆಗಿರುತ್ತೆ. ವಿದ್ಯಾರ್ಥಿಗಳು, ಇದಿಷ್ಟು ಸೋಮೇಶ್ವರ ಶತಕ ಪದ್ಯ ಆಗಿತ್ತು. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ಅಥವಾ ಪದಗಳ ಅರ್ಥ ಇನ್ಯಾವುದೋ ತಿಳಿದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನೊಳಗೆ ನಮಗೆ ತಿಳಿಸ್ರಿ. ನಾವು ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಕ್ಲಾಸನ್ನು ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ
ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಆದಷ್ಟು ಹೆಚ್ಚು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೆ ನಾವು ಕ್ಲಾಸ್ ರೂಮಿನ ಅನುಭವವನ್ನು ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ಈ ಒಂದು ಪದ್ಯ ಭಾಗವನ್ನು ಇಲ್ಲಿಗೆ, ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಹೈಸ್ಕೂಲ್ ಪಾಠದೊಂದಿಗೆ ಬರೋಣಂತೆ. ಧನ್ಯವಾದಗಳು.